ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಮ್ಮ ನನ್ನ ಮಾತು ಒಸಿ ಕೇಳಮ್ಮ ಅಂತಾನೆ ಮಹಾದೇವ. ಅಮ್ಮ ಅನ್ಬೇಡ ನೀನು, ಈ ಅಮ್ಮನ ಮಾತನ್ನು ನೀನು ಯಾವಾಗ ಕೇಳಿಲ್ವೋ ಅವತ್ತಿಗೆ ನಿನ್ನ ಪಾಲಿಗೆ ಈ ಅಮ್ಮ ಸತ್ತೋದ್ಲು ಅಂತಾರೆ ಕಲ್ಯಾಣಿ. ಅಮ್ಮ ಅಮ್ಮ ಅಂತಾನೆ ಮಹಾದೇವ. ನಿನ್ನ ರಕ್ತದಲ್ಲೇ ಮೃಗ ಇರಬೇಕಾದ್ರೆ ನಿನಗೆ ನಾನು ಎಷ್ಟಂತ ಬುದ್ಧಿ ಹೇಳಿ. ಇಲ್ಲ ಮಹಾದೇವ, ಈ ಜನ್ಮದಲ್ಲಿ ನೀನು ಬದಲಾಗಲ್ಲ, ನಾಯಿ ಬಾಲ ಇದ್ದಂಗೆ ನೀನು ನೆಟ್ಟಗಾಗಲ್ಲ ಅಂತಾರೆ ಕಲ್ಯಾಣಿ. ದೊಡ್ಡಮ್ಮ ಸಮಾಧಾನ ಮಾಡ್ಕೊಳ್ಳಿ, ಅಣ್ಣ ಏನು ಮಾಡಿದ್ದಾನೆ ಅಂತ ಕೂತ್ ಕೇಳೋಣ ಅಂತಾನೆ ರಾಮ್. ಏನು ಕೇಳೋದು ಬೇಡ ರಾಮ್, 100 ಸಲ ಕೇಳಿದ್ರು ಇವನೇನು ಬಾಯಿ ಬಿಡಲ್ಲ, ಯಾಕಂದರೆ ಇವನು ನನ್ನ ಮಗನೇ ಅಲ್ಲ ಅಂತಾರೆ ಕಲ್ಯಾಣಿ. ಪಂಚಮಿ ಅಳಬೇಡ ಅಮ್ಮ, ಈ ನಿಮ್ಮಮ್ಮ ಇನ್ನೂ ಬದುಕಿದ್ದಾರೆ, ನಾನು ಸತ್ತ ಮೇಲೆ ಇವನನ್ನು ಮಾತ್ರ ನಂಬೋಕೆ ಹೋಗಬೇಡ. ಇವನು ನನ್ನ ಮಗ ಆಗೋಕ್ಕೆ, ನಿಮ್ಮ ಅಣ್ಣ ಆಗೋಕ್ಕೆ ಯೋಗ್ಯತೆ ಇಲ್ಲ, ಇನ್ನು ಒಳ್ಳೆ ಗಂಡ ಆಗೋಕ್ಕಂತೂ ದೂರದ ಮಾತು. ಥೂ ಅಂತಾರೆ ಕಲ್ಯಾಣಿ. ಯಾಕಮ್ಮ ಹಿಂಗೆ ಎದೆ ಹೊಡೆದು ಹೋಗಂಗೆ ಮಾತಾಡ್ತೀಯಾ? ನನ್ನ ಮೇಲೆ ಸಿಟ್ಟಿದ್ರೆ 4 ಏಟು ಹೊಡಿ, ಹಿಂಗೆ ಮಾತಲ್ಲಿ ನನ್ನ ಕೊಲ್ಲಬೇಡ ಕಣಮ್ಮ ಅಂತಾನೆ ಮಹಾದೇವ. ಮಹಾದೇವು, ನೀನು ಯಾವತ್ತೋ ನನ್ನ ಕೊಂದು ಬಿಟ್ಟಿಯಲ್ಲೋ, ನೀನು ಬದಲಾಗ್ತೀಯ ಅಂತ ಆಸೆ ಇಟ್ಕೊಂಡು ಈ ಹುಡುಗಿ ಜೀವನನೂ ಹಾಳು ಮಾಡಿಬಿಟ್ಟೆ ನಾನು. ಅಯ್ಯೋ ದೇವ್ರೆ, ಈ ಹುಡುಗಿಗೆ ಅದು ಹೇಗೆ ಮುಖ ತೋರಿಸ್ಲಿ? ಅಯ್ಯೋ ಪಾಪಿ, ನಾನು ಬದುಕಿದ್ದಾಗಲೇ ಸಾಯಿಸ್ಬಿಟ್ಟೆ ನೀನು ಅಂತ ಹೇಳ್ತಾರೆ ಕಲ್ಯಾಣಿ. ಅಮ್ಮ ನಿನಗೆ ದಮ್ಮಯ್ಯ ಅಂತೀನಿ, ಹಾಗೆಲ್ಲ ಮಾತಾಡಬೇಡ ಅಮ್ಮ ಅಂತಾನೆ ಮಹಾದೇವ. ಮೊದಲು ನೀನು ಇಲ್ಲಿಂದ ಹೋಗು, ಒಂದು ಕ್ಷಣ ನೀನು ನನ್ನ ಮುಂದೆ ನಿಲ್ಲಬೇಡ, ನಿನ್ನ ಪಾಲಿಗೆ ಈ ಕಲ್ಯಾಣಮ್ಮ ಸತ್ತೋದ್ಲು ಅಂತಾರೆ ಕಲ್ಯಾಣಿ. ಅಮ್ಮ ನಿನ್ನ ಕಾಲು ಹಿಡ್ಕೋತೀನಿ ಅಂತಾನೆ ಮಹಾದೇವ. ಹೋಗೋ ಇಲ್ಲಿಂದ, ಒಂದು ಕ್ಷಣ ನನ್ನ ಕಣ್ಣು ಮುಂದೆ ನಿಲ್ಲಬೇಡ, ಹೋಗು ಅಂತ ಕೂಗ್ತಾರೆ ಕಲ್ಯಾಣಿ. ಮಹಾದೇವ ಅಲ್ಲಿಂದ ಹೋಗ್ತಾನೆ. ಕಾವ್ಯ ಅತ್ತೆನೇ ನೋಡ್ತಾಳೆ, ರಾಮ್ ಅಲ್ಲಿಂದ ಹೋಗ್ತಾನೆ. ಆಗ ಮಹೇಶ್ವರಿ, ಕಿಟ್ಟಿ, ಪೂರ್ವಿ ಬರ್ತಾರೆ. ನೋಡಿದ್ದೇನೋ ಕಿಟ್ಟಿ, ನಾವು ಬೆಂಕಿ ಹಚ್ಚೋ ಅಗತ್ಯನಿಲ್ಲ, ಅವರೇ ಬೆಂಕಿ ಹಚ್ಕೊಂಡು ಭಸ್ಮ ಆಗ್ತಿದ್ದಾರೆ. ಈ ಅಮ್ಮ ಮಗನ ಜಗಳ ನಮಗೆ ಹಬ್ಬ ಇದ್ದಂಗೆ ಕಣೋ ಕಿಟ್ಟಿ ಅಂತಾರೆ ಮಹೇಶ್ವರಿ. ನಿಜ ಕಣಕ್ಕ, ಕಾರ್ಡ್ ಪ್ರಿಂಟ್ ಆದ ತಕ್ಷಣ ಮದುವೆ ಆದಂಗೇನಲ್ಲ ಬಿಡು ಅಂತಾನೆ ಕಿಟ್ಟಿ. ಈಚೆ ಮಹಾದೇವ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಅಳ್ತಿರ್ತಾನೆ. ಆಗ ರಾಮ್ ಬಂದು ಕಣ್ಣೀರನ್ನು ಒರೆಸಿ, ಅಣ್ಣ ದೊಡ್ಡಮ್ಮ ತುಂಬ ನೋವಲ್ಲಿದ್ದಾರೆ ಕಣೋ, ಅದಕ್ಕೆ ಬೈದಿದ್ದಾರೆ, ನೀನು ಇದನ್ನು ಮನಸ್ಸಿಗೆ ಹಚ್ಕೋಬೇಡ ಪ್ಲೀಸ್ ಅಂತಾನೆ. ಅಮ್ಮ ಅಂದ್ಮ್ಯಾಕೆ ಬೈಯೋ ಅಧಿಕಾರ ಅವರಿಗೆ ಐತೆ ರಾಮ್, ಆದರೆ ನೀ ನನ್ನ ಪಾಲಿಗೆ ಸತ್ತೋದೆ ಅಂತ ಅಂದ್ಕೊಂಡ್ರಲ್ಲ, ಅದನ್ನು ನನ್ನ ಕೈಲಿ ತಡ್ಕೊಳೋಕ್ಕಾಗ್ತಿಲ್ಲ ಕಣ್ಲ ಅಂತ ಹೇಳ್ತಾನೆ ಮಹಾದೇವ. ಅಣ್ಣ ದೊಡ್ಡಮ್ಮ ಯಾವತ್ತಾದರೂ ಹೀಗೆ ಬೈದಿದ್ದಾರ? ಅವ್ರು ಬೈದಿದ್ದಾರೆ ಅಂದರೆ ಅದಕ್ಕೆ ಅವ್ರದ್ರದ್ದೇ ಆದ ಕಾರಣ ಇರುತ್ತೆ, ಅದಕ್ಕೆ ನಾನು ಕೂಡ ಏನೂ ಮಾತಾಡಿಲ್ಲ. ಹಾಗಂತ ನೀನು ತಪ್ಪು ಮಾಡಿದ್ಯಾ ಅಂತ ಅಲ್ಲ ಕಣೋ, ನೀನು ಯಾರಿಗಾದರೂ ಹೊಡೆದಿದ್ದರೆ ಅದ್ರ ಹಿಂದೆ ಬಲವಾದ ಕಾರಣ ಇರುತ್ತೆ. ಅಂಥದ್ರಲ್ಲಿ ನಿನಗೆ ಕೊಲೆ ಮಾಡುವಷ್ಟು ಕೋಪ ಬಂದಿತ್ತು ಅಂದರೆ ಡೆಫಿನೆಟ್ಲಿ ಅವನು ನಮ್ಮನೆಗೆ ಏನೋ ಕೇಡು ಬಯಸಿರ್ತಾನೆ ಅಂತಾನೆ ರಾಮ್. ಹಾಗೆಲ್ಲ ಏನಿಲ್ಲ ಅಂತಾನೆ ಮಹಾದೇವ. ಕಾರಣ ಇದೆ ಅಂತ ನನಗೂ ಗೊತ್ತು ಅಣ್ಣ, ನಾನು ನಿನ್ನ ಹುಟ್ಟಿದಾಗಿಂದ ನೋಡ್ತಾ ಇದ್ದೀನಿ ಕಣೋ. ನಿಜ ಹೇಳು, ಇವತ್ತು ನೀನು ಹೊಡೆದಿದ್ದು ಮತ್ತು ಕಾವ್ಯ ಅವ್ರ ಮೇಲೆ ಅವತ್ತು ಅಟ್ಯಾಕ್ ಮಾಡಿದ ವ್ಯಕ್ತಿಗೆ ತಾನೇ? ಅಣ್ಣ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳು, ನೀನು ಇವತ್ತು ಹೊಡೆದಿದ್ದು ಕಾವ್ಯ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದ ಆ ವ್ಯಕ್ತಿ ಮೇಲೆ ತಾನೇ ಅಂತಾನೆ ರಾಮ್. ಹೌದು ಅಂತಾನೆ ಮಹಾದೇವ. ಅಲ್ಲಣ್ಣ, ಇಷ್ಟು ದೊಡ್ಡ ಸತ್ಯನ ಹೊಟ್ಟೆ ಒಳಗೆ ಇಟ್ಕೊಂಡು ದೊಡ್ಡಮ್ಮನ ಮುಂದೆ ಹೇಗೋ ಬಯಸ್ಕೊಂಡೆ, ಹೋಗಿ ಅವ್ರ ಹತ್ರ ಹೇಳಬೇಕಿತ್ತಲ್ವ? ಅಮ್ಮ ನಾನು ಹೊಡೆದಿದ್ದು ಒಬ್ಬ ಅಮಾಯಕನಲ್ಲ, ರೌಡಿನ ಅಂತ, ನನ್ನ ಹೆಂಡತಿ ಮೇಲೆ ಅಟ್ಯಾಕ್ ಮಾಡೋಕೆ ಬಂದವನ ಮೇಲೆ ನಾನು ಹೊಡೆದಿದ್ದು ಅಂತ ಹೇಳಿದಿದ್ರೆ ಅವರು ನಿನ್ನ ಮೇಲೆ ಹೆಮ್ಮೆ ಪಡ್ಕೋತಿದ್ರು ಅಲ್ವಾ ಅಣ್ಣ ಅಂತಾನೆ ರಾಮ್. ಹೇಗೆ ಹೇಳಲಿ, ಕಾವ್ಯನ ರಕ್ಷಣೆ ಮಾಡಲಿ ಅಂತಾನೆ ಅವರು ನನ್ನ ಅವಳ ಜೊತೆ ಕಳಿಸಿರೋದು. ಅವಳು ಜಗಳ ಮಾಡಿಕೊಂಡು ನಡ್ಕೊಂಡು ಹೋದ್ಲು, ಅದಕ್ಕೆ ಹೀಗೆಲ್ಲ ಆಗೋಯ್ತು ಅಂತ ಅವರಿಗೆ ಗೊತ್ತಾದರೆ ಅವರು ಮುಂದೆ ಕಾವ್ಯನ ಮರ್ಯಾದೆ ಹೋಗಲ್ವಾ? ಮಹಾದೇವನ ಹೆಂಡರು ರಸ್ತೆಯಲ್ಲಿ ಒಬ್ಬಳೇ ನಡ್ಕೊಂಡು ಹೋಗ್ತಿದ್ಲಂತೆ, ಯಾವನೋ ಬಂದು ಕೈ ಮಡಗ್ನಂತೆ ಅಂತ ಊರಿಗೆಲ್ಲ ಸುದ್ದಿ ಹಬ್ಬಿದ್ರೆ ಕಾವ್ಯ ಅವ್ರ ಮರ್ಯಾದೆ ಏನಾಗಕ್ಕಿಲ್ಲ. ಊರಲ್ಲಿ ಅವಳು ತಲೆ ಎತ್ಕೊಂಡು ನಡೆಯೋಕ್ಕಾಯ್ತದ? ಜನ ಎಲ್ಲ ಅವಳಿಗೆ ಮರ್ಯಾದೆ ಕೊಡ್ತಾರ? ಅಷ್ಟೊತ್ತಲ್ಲಿ ಅವಳು ನಡ್ಕೊಂಡು ಹೋಗಿದ್ದಕ್ಕೆ ತಾನೇ ಹಾಗಾಗಿದ್ದು ಅಂತ ಕೈ ಮಾಡಿ ತೋರಿಸ್ತಾರೆ ಕಣ್ಲ. ನೋಡು, ನನ್ನ ಮರ್ಯಾದೆಗಿಂತ ಕಾವ್ಯ ಅವ್ರ ಮರ್ಯಾದೆನೇ ನನಗೆ ಮುಖ್ಯ. ಬೇಕಿದ್ರೆ ಅಮ್ಮನನ್ನು ರೌಡಿ ಅಂತ ಬೈಲಿ, ಕೊಲೆಗಾರ ಅಂತ ಉಗಿಲಿ, ನನಗೇನು ಬೇಸರ ಇಲ್ಲ, ಆದರೆ ಅವರು ಅವಳ ಮೇಲೆ ಇಟ್ಕೊಂಡಿರೋ ನಂಬಿಕೆ ಯಾವತ್ತೂ ಹಾಳಾಗಬಾರ್ದು ಅಂತಾನೆ ಮಹಾದೇವ. ಈಚೆ ಪ್ರೇಮ ಕಲ್ಯಾಣಿ ಹತ್ರ, ದೊಡ್ಡತ್ತೆ ಇಲ್ಲಿ ನೋಡಿ, ದಯವಿಟ್ಟು ಅಳಬೇಡಿ, ಮಹಾದೇವ ಅವರು ನಿಮ್ಮ ಮಾತನ್ನು ಮೀರಲ್ಲ ಅಲ್ವಾ? ಅವ್ರು ಬೇಕು ಅಂತ ಯಾರ ಮೇಲೂ ಕೈ ಮಾಡಿರಲ್ಲ ಅತ್ತೆ, ನನಗೆ ಅನಿಸ್ದಂಗೆ ಅವ್ರ ಹಿಂದೆ ಏನೋ ಒಂದು ಕಾರಣ ಇದೆ ಅಂತ ಅಂತಾಳೆ. 100 ಸಲ ಕೇಳಿದ್ರು ಏನು ಹೇಳ್ತಿಲ್ಲ ಪ್ರೇಮ. ಅವನು ಮೊದಲೆಲ್ಲ ಏನಾದರೂ ತಪ್ಪು ಮಾಡಿದರೆ ನನ್ನ ಮಡ್ಲಲ್ಲಿ ತಲೆ ಇಟ್ಟು ಎಲ್ಲ ವಿಷಯನೂ ಹೇಳ್ತಿದ್ದ, ಈಗಲೂ ಏನಾದರೂ ವಿಷಯ ಇದ್ದರೆ ಹೇಳಬೇಕಲ್ವಾ ಅಂತಾರೆ ಕಲ್ಯಾಣಿ. ಆಗ ರಾಮ್ ಬಂದು, ದೊಡ್ಡಮ್ಮ, ಅಣ್ಣ ನಿಮ್ಮ ಮಗ ಯಾವುದೋ ಬೀದಿ ರೌಡಿ ಅಲ್ಲ, ಇವತ್ತು ಆ ವ್ಯಕ್ತಿಗೆ ಅಷ್ಟು ಕ್ರೂರವಾಗಿ ಹೊಡೆದಿದ್ದಾನೆ ಅಂದರೆ ಆ ವ್ಯಕ್ತಿ ಖಂಡಿತ ಏನೋ ತಪ್ಪು ಮಾಡಿದ್ದಾನೆ ಅಂತಲೇ ಅರ್ಥ ಅಂತಾನೆ ರಾಮ್. ಮನುಷ್ಯ ತಪ್ಪು ಮಾಡ್ತಾನೆ, ಹಾಗಂತ ಅವನು ಸಾಯಿಸೇ ಬಿಡೋದಾ? ಅವನು ಏನು ತಪ್ಪು ಮಾಡ್ದ ಅಂತ ನಿಮ್ಮಣ್ಣನ ಕೇಳಿದ್ರೆ ಉತ್ತರನೇ ಇಲ್ಲ. ಆ ಬಡಪಾಯಿ ಜೀವ ತೆಗಿತಿದ್ದ ನಿಮ್ಮಣ್ಣ,
ನಾಲ್ಗೆ ಸೀಳು ಹಾಗೆ ಊರು ಜನ ಮಾತಾಡ್ತಿದ್ದಾರೆ ಕಣೋ, ನಾನು ಹೇಗೋ ಬದುಕಲಿ ಅಂತಾರೆ ಕಲ್ಯಾಣಿ. ಊರವರಿಗೆ ಸತ್ಯ ಗೊತ್ತಿಲ್ಲ ದೊಡ್ಡಮ್ಮ, ಆದರೆ ನಿಮಗೆ ಗೊತ್ತಾಗಬೇಕು. ನೀವೇ ಯೋಚನೆ ಮಾಡಿ, ಸಣ್ಣ ವಿಷಯಕ್ಕೆ ಅಣ್ಣ ಯಾವತ್ತಾದರೂ ಯಾರಿಗಾದರೂ ಇಷ್ಟು ಕ್ರೂರವಾಗಿ ಹೊಡೆದಿದ್ದಾನ ದೊಡ್ಡಮ್ಮ? ಮೊನ್ನೆ ಕಾವ್ಯ ಅವ್ರ ಫ್ರೆಂಡ್ಸ್ ಜೊತೆ ಗೆಟ್ ಟುಗೆದರ್ ಪಾರ್ಟಿಗೆ ಹೋಗಿದ್ರಲ್ವಾ, ಅಲ್ಲಿಂದ ಬರುವಾಗ ಕಾವ್ಯ ಅವ್ರ ಮೇಲೆ ಯಾರೋ ರೌಡಿಗಳು ಅಟ್ಯಾಕ್ ಮಾಡಿದ್ದಾರೆ. ಇವರನ್ನು ಸಾಯಿಸೋಕೆ ನೋಡಿದ್ರಂತೆ. ಆವಾಗ ಅಣ್ಣ ಅವರನ್ನು ಹಿಡಿದು ಹೊಡೆದಿದ್ದಾನೆ. ಅವರಿಬ್ಬರು ಮಾಸ್ಕ್ ಹಾಕಿದ್ರಿಂದ ಅವ್ರು ಯಾರು ಅಂತ ಗೊತ್ತಾಗಿಲ್ಲ. ಕಾವ್ಯನ ಮೊಣಕೈಗೆ ಗಾಯ ಆಗಿತ್ತಲ್ಲ, ಅದು ಅವತ್ತೇ ನಡೆದಿದ್ದು ದೊಡ್ಡಮ್ಮ ಅಂತಾನೆ ರಾಮ್. ಮತ್ತೆ ಮಹಾದೇವ, ಕಾವ್ಯ ಏನು ಮನೆ ಕೆಲಸ ಮಾಡ್ತಿರ್ಬೇಕಾದ್ರೆ ಆಯಿತು ಅಂತ ಹೇಳ್ದ ಅಂತಾರೆ ಕಲ್ಯಾಣಿ. ಕಾವ್ಯಂಗೆ ಏಟಾದಂಗ ಮಹಾದೇವ ಅವರು ಟೇಬಲ್ ತೆಗೆಸ್ಕೊಂಡು ಏಟಾಗಿರೋದು ಅಂದರು ಅಂತಾಳೆ ಪ್ರೇಮ. ಕಾವ್ಯ, ಏನಮ್ಮ ಇದು, ರಾಮ್ ಹೇಳ್ತಿರೋದೆಲ್ಲ ಸತ್ಯನಾ ಅಂತಾರೆ ಕಲ್ಯಾಣಿ. ಹೌದತ್ತೆ, ನನ್ನ ಮೇಲೆ ಅಟ್ಯಾಕ್ ಆಯಿತು ಅಂತಾಳೆ ಕಾವ್ಯ. ಹೌದು ದೊಡ್ಡಮ್ಮ, ನಿಮಗೆ ಹೇಳಿದರೆ ಭಯಪಡ್ಕೋತೀರಾ, ಇವರಿಬ್ಬರ ಮೇಲೆ ಬೇಜಾರು ಮಾಡ್ಕೋತೀರಾ ಅಂತ ಅಣ್ಣ ನಿಮ್ಮ ಹತ್ರ ಹೇಳಿರಲಿಲ್ಲ. ಇವತ್ತು ದೇವಸ್ಥಾನದಲ್ಲಿ ಅಣ್ಣ ನೋಡಿದ್ದು ಆ ವ್ಯಕ್ತಿನೇ. ಅವತ್ತು ಅಣ್ಣ ಕತ್ಲಲ್ಲಿ ನೋಡಿದ ಲಾಕೆಟು ಇವತ್ತು ಆ ಕಳ್ಳ ಸಿಕ್ಕಾಕೊಳ್ಳೋ ಹಾಗೆ ಮಾಡ್ತು. ಮೇ ಬಿ ಇವತ್ತು ದೇವಸ್ಥಾನದಲ್ಲೂ ಕಾವ್ಯ ಅವರಿಗೆ ತೊಂದರೆ ಕೊಡೋಕ್ಕೆ ನೋಡಿದ್ನೋ ಏನೋ. ಈಗ ಹೇಳಿ ದೊಡ್ಡಮ್ಮ, ನಿಮ್ಮ ಸೊಸೆನ ಕೊಲೆ ಮಾಡೋಕ್ಕೆ ದೊಡ್ಡವನು ನಿಮ್ಮ ಕೈಲಿಗೆ ಸಿಕ್ಕಿದ್ರೆ ನೀವೇನು ಮಾಡ್ತಿದ್ರಿ ದೊಡ್ಡಮ್ಮ? ಅಣ್ಣ ತನ್ನ ಮಗಳನ್ನು ಕೊಲೆ ಮಾಡೋಕ್ಕೆ ಬಂದ ರಾಕ್ಷಸನ್ನ ಹಿಡಿದು ಹೊಡೆದ ಅಂತ ಕಾವ್ಯ ಅವರ ಅಪ್ಪ ಅಮ್ಮಂಗೆ ಗೊತ್ತಾದರೆ ನನ್ನ ಹಳೆಯ ದೇವರು ನನ್ನ ಮಗಳನ್ನು ರಕ್ಷಣೆ ಮಾಡೋ ರಕ್ಷಕ ಅಂತ ಊರು ತುಂಬ ಹೇಳಿಕೊಂಡು ಓಡಾಡಲ್ವ ದೊಡ್ಡಮ್ಮ? ಆದರೆ ನೀವು ವಿಷಯ ಗೊತ್ತಿಲ್ಲದೆ ಅವನ್ನ ಕೊಲೆಗಡುಕ ಅಂದ್ಬಿಟ್ರಿ. ಅನ್ಬಾರ್ದಿತ್ತು. ಅವನಿಗೆ ನೀವು ಕೊಲೆಗಡುಕ ಅಂದಿದ್ದು ಬೇಜಾರಾಗಿಲ್ಲ ದೊಡ್ಡಮ್ಮ, ಆದರೆ ನಿನ್ನ ಪಾಲಿಗೆ ಸತ್ತೋದೆ ಅಂತ ಹೇಳಿದ್ರಲ್ಲ, ಆ ನೋವು ತಡ್ಕೊಳ್ಳೋಕ್ಕಾಗದೆ ಮೇಲೆ ಅವನು ಇನ್ನೂ ಬಿಕ್ಕಿ ಬಿಕ್ಕಿ ಅಳ್ತಿದ್ದಾನೆ ಅಂತ ರಾಮ್ ಅಳ್ತಾ. ದೊಡ್ಡಮ್ಮ, ನೀನು ಅಣ್ಣ ಆಗೋಕ್ಕೂ ಲಾಯಕ್ಕಿಲ್ಲ, ಮಗ ಆಗೋಕ್ಕೂ ಲಾಯಕ್ಕಿಲ್ಲ, ಗಂಡ ಆಗೋದು ದೂರದ ಮಾತು ಅಂತ ನೀವಿಷ್ಟು ಬೈದರೂ ಅವನು ಯಾಕೆ ಸತ್ಯ ಹೇಳಲಿಲ್ಲ ಗೊತ್ತಾ? ಕಾವ್ಯ ಅವರಿಗೆ ಆ ಕಹಿ ಘಟನೆ ಮತ್ತೆ ನೆನಪಾಗಬಾರ್ದು, ಮನೆಯಲ್ಲಿರೋರು ಯಾರು ಅವರನ್ನು ಬೆರಳು ತೋರಿಸಿ ಮಾತಾಡಬಾರ್ದು ಅಂತ ತನ್ನನ್ನು ತಾನೇ ರೌಡಿ ಅಂತ ಒಪ್ಕೊಂಡು ಮೌನವಾಗಿದ್ದ ದೊಡ್ಡಮ್ಮ. ಹೆಣ್ಣಿನ ಮರ್ಯಾದೆ ಕಾಪಾಡೋಕ್ಕೆ ಈ ಮನೇಲಿ ಆ ಮಗನಿಗಿಂತ ಇನ್ನೂ ದೊಡ್ಡ ವ್ಯಕ್ತಿ ಯಾರಿದ್ದಾರೆ ದೊಡ್ಡಮ್ಮ? ನೀವು ಅವನ್ನ ಓದಿಸಿ ಡಾಕ್ಟ್ರ್ ಮಾಡದೇ ಇರ್ಬೋದು, ಆದರೆ ನೀವು ಅವನ್ನ ಒಬ್ಬ ಗ್ರೇಟ್ ವ್ಯಕ್ತಿಯನ್ನಾಗಿ ಮಾಡಿದ್ದೀರಾ. ಅವನ ಬಗ್ಗೆ ನೀವು ಹೆಮ್ಮೆ ಪಡಬೇಕು ದೊಡ್ಡಮ್ಮ ಅಂತಾನೆ ರಾಮ್. ಅಯ್ಯೋ ದೇವರೇ, ಎಂಥ ಕೆಲಸ ಮಾಡಿಬಿಟ್ಟೆ ನಾನು. ಬಂಗಾರದಂಥ ಮಗನ್ನ ಬಾಯಿಗೆ ಬಂದಾಗ ಬೈದ್ಬಿಟ್ಟೆ. ನೀನು ಬೀದಿ ನಾಯಿಗಿಂತ ಕಡೆ ಅಂದ್ಬಿಟ್ಟೆ. ಪಾಪ ನನ್ನ ಕೂಸು ಎಷ್ಟು ನೊಂದ್ಕೊಂಡಿದ್ದಾನೋ ಏನೋ. ಪಾಪಿ ನಾನು ರಾಮ್. ನಾನು ಈಗಲೇ ನನ್ನ ಮಗನ ಹತ್ರ ಕ್ಷಮೆ ಕೇಳಬೇಕು. ಮಹಾದೇವು ಅಂತ ಕರೀತಾ ಹೋಗ್ತಾರೆ ಕಲ್ಯಾಣಿ. ಆಗ ಕಿಟ್ಟಿ ಅವ್ರು ಹೋಗ್ತಿರೋದನ್ನು ನೋಡಿ, ಅಕ್ಕ, ನಾವೇನೇ ಅಂದ್ಕೊಂಡ್ರು ಆ ದೈವ ಇನ್ನೇನೋ ಮಾಡ್ತಿದ್ಯಲ್ಲ ಅಕ್ಕ ಅಂತಾನೆ. ಎಲ್ಲ ನನ್ನ ಕರ್ಮ. ಆ ಪ್ರೇಮ ಸಮಸ್ಯೆಯಲ್ಲಿದ್ದಾಗ ಮಹಾದೇವ ಕಾಪಾಡ್ದ, ಈಗ ಮಹಾದೇವ ಸಮಸ್ಯೆಯಲ್ಲಿದ್ದಾಗ ನನ್ನ ಮಗ ಕಾಪಾಡಿಬಿಟ್ಟ. ಥೂ ಅಂತಾರೆ ಮಹೇಶ್ವರಿ. ಈಚೆ ಕಾವ್ಯ ಅಳುತ್ತಾ, ಕ್ಷಮಿಸ್ಬಿಡು ಮಹಾದೇವ, ನಿನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ಟೆ. ತಾಯಿ ಮಗನ ಮಧ್ಯೆ ಜಗಳ ಆಗೋಕ್ಕೆ ನಾನೇ ಕಾರಣ ಆಗಿಬಿಟ್ಟೆ. ನನ್ನ ಗೌರವ ಉಳಿಸೋಕ್ಕೆ ನೀನು ಇಷ್ಟೆಲ್ಲ ಅವಮಾನ ಅನುಭವಿಸಿದ್ಯಾ? ಛೇ, ನಾನು ಇನ್ನು ಮುಂದೆ ತುಂಬಾ ಚಿಕ್ಕವಳಾಗಿಬಿಟ್ಟೆ ಅಂತ ಯೋಚನೆ ಮಾಡ್ತಾಳೆ. ಈಚೆ ಕಲ್ಯಾಣಿ ಮಹಾದೇವ ಅಂತ ಮಹಾದೇವನ ಹತ್ರ ಬರ್ತಾರೆ. ಅಮ್ಮ, ಏನಾಯ್ತಮ್ಮ ಅಂತಾನೆ ಮಹಾದೇವ. ನನ್ನ ಕ್ಷಮಿಸ್ಬಿಡು ಕಂದ ಅಂತ ಅವನ್ನ ತಪ್ಕೋತಾರೆ. ಯಾಕಮ್ಮ ಹಿಂಗೆಲ್ಲ ಮಾತಾಡ್ತಿದ್ಯಾ ಅಂತಾನೆ ಮಹಾದೇವ. ಮಹಾದೇವು, ನಾನು ನಿನಗೆ ಅನ್ಬಾರ್ದನ ಅಂದ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಕಂದ ಅಂತಾರೆ ಕಲ್ಯಾಣಿ. ಪರವಾಗಿಲ್ಲ ಬಿಡಮ್ಮ, ನಾನೇನು ಅದನ್ನು ಮನಸ್ಸಿಗೆ ಹಚ್ಕೊಂಡಿಲ್ಲ ಅಂತಾನೆ ಮಹಾದೇವ. ಅಯ್ಯೋ ನನ್ನ ಕೂಸೆ, ಅದೆಷ್ಟು ನೋವು ತಿಂದ್ಯೋ ಏನೋ. ನಾನು ನಿನ್ನ ಹೆತ್ತಮ್ಮ, ನಾನೇ ನಿನ್ನ ನಂಬಲಿಲ್ಲ. ರಾಮ್ ನನಗೆ ಎಲ್ಲ ವಿಷಯ ಹೇಳ್ದ. ನೀನು ಕಾವ್ಯನ ಮರ್ಯಾದೆ ಕಾಪಾಡೋದಕ್ಕೋಸ್ಕರ ನೀನು ನಿಜ ಹೇಳಿದೆ. ಅದೆಷ್ಟು ನೋವು ತಿಂದ್ಯೋ. ನೀವು ಒಳ್ಳೆ ಮಗ ಅಲ್ಲ, ಒಳ್ಳೆ ಗಂಡ ಅಲ್ಲ ಅಂತ ನಿನ್ನ ಎಷ್ಟು ನೋಯಿಸ್ಬಿಟ್ಟೆ ಮಹಾದೇವು. ನನ್ನ ಕ್ಷಮಿಸ್ಬಿಡು ಅಂತಾರೆ ಕಲ್ಯಾಣಿ. ಯಾಕಮ್ಮ ಕ್ಷಮಿಸು ಅಂತ ಹೇಳಿ ನನ್ನ ಸಣ್ಣವನಾಗಿ ಮಾಡ್ತಿದ್ಯಾ ಅಮ್ಮ? ನಿನಗೆ ನಾನು ಬೈಯೋ ಎಲ್ಲ ಅಧಿಕಾರ ಆಯ್ತಮ್ಮ. ಈ ಜೀವ ನೀನು ಕೊಟ್ಟಿರೋ ಭಿಕ್ಷೆ ಅಲ್ವೇನಮ್ಮ? ನೀ ನನಗೆ 100 ಮಾತು ಅನ್ಬೋದು, 100 ಏಟು ಹೊಡಿಬೋದು, ನೀ ನನ್ನ ಪಾಲಿಗೆ ಸತ್ತೋದೆ ಅಂತ ಮಾತ್ರ ಹೇಳಿದ್ಯಲ್ಲ ಅಂತಾನೆ ಮಹಾದೇವ. ತಪ್ಪಾಯ್ತು ಮಹಾದೇವ, ತಪ್ಪಾಯಿತು. ನಾನು ಹಾಗೆ ಅನ್ಬಾರ್ದಾಗಿತ್ತು ಮಹಾದೇವು ಅಂತಾರೆ ಕಲ್ಯಾಣಿ. ಇನ್ನೊಂದ್ಕಿತ ಹಾಗೆಲ್ಲ ಮಾತಾಡಿದರೆ ನಾನು ಸತ್ತಂಗೆ ಅಂತಾನೆ ಮಹಾದೇವ. ಆಗ ಅಲ್ಲಿಗೆ ಪ್ರೇಮ, ಕಾವ್ಯ, ರಾಮ್, ಪಂಚಮಿ ಬರ್ತಾರೆ. ಹಾಗೆಲ್ಲ ಮಾತಾಡಬೇಡ, ನನ್ನ ಕೈಲಿ ತಡ್ಕೊಳ್ಳೋ ಶಕ್ತಿ ಇಲ್ಲ ಮಹಾದೇವು. ನೀನು ಕಾವ್ಯಂಗೆ ಒಳ್ಳೆ ಗಂಡ ಅಲ್ಲ, ಅವಳ ಮರ್ಯಾದೆನ ತೆಗಿತೀಯ ಅಂತ ಹೇಳಿದ್ದೆ. ಆದರೆ ಇವತ್ತು ಹೇಳ್ತಿದ್ದೀನಿ, ನಮ್ಮ ಕಾವ್ಯಂಗೆ ನಿನಗಿಂತ ಒಳ್ಳೆ ಗಂಡ ಸಿಗ್ತಾನೆ ಇರಲಿಲ್ಲ. ನಿಜವಾಗ್ಲೂ ಮಹಾದೇವು, ನಿನ್ನಂಥ ಮಗನ ಪಡೆಯೋಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ಅಂತಾರೆ ಕಲ್ಯಾಣಿ. ಏಯ್ ಕಾವ್ಯ, ಕೇಳಿಸ್ಕೊಂಡ್ಯೆ? ನನಗಿಂತ ಒಳ್ಳೆ ಹುಡುಗ ನಿನಗೆ ಸಿಗಾಕಿಲ್ಲ ಅಂತ ಅಮ್ಮನೇ ಹೇಳಾಯ್ತು. ಅಮ್ಮನ ಮಾತು ಅಂದರೆ ವೇದ. ಅಲ್ಲೇ ನನ್ನ ಹೆಂಡ್ರಿಗೆ ಅಳೋಕ್ಕೂ ಬರ್ತೈತೆ ಅಂತಾನೆ ಮಹಾದೇವ. ಮಹಾದೇವ, ನನ್ನನ್ನು ಕ್ಷಮಿಸ್ಬಿಡು, ನಾನು ನಿನ್ನ ತಪ್ಪು ತಿಳ್ಕೊಂಡಿದ್ದೆ. ಐ ಆಮ್ ಸಾರಿ ಮಹಾದೇವ ಅಂತ ಅಳ್ತಾಳೆ ಕಾವ್ಯ. ಬಿಟ್ಟಾಕದನ
ನಾನು ಯಾವುದನ್ನು ಮನಸ್ಸಾಗೆ ಹಚ್ಕೊಂಡಿಲ್ಲ ಅಂತಾನೆ ಮಹಾದೇವ. ಅದು ನಿನ್ನ ದೊಡ್ಡ ಗುಣ. ಆದರೆ ನಾನು ನಿನ್ನ ರೌಡಿ ಅಂದೆ, ಕೊಲೆಗಡುಕ ಅಂದೆ, ನೀನು ಬದಲಾಗಲ್ಲ ಅಂತ ಏನೇನೋ ಮಾತಾಡಿದೆ. ಹಾಗೆಲ್ಲ ಮಾತಾಡಬಾರ್ದಿತ್ತು ಮಹಾದೇವ. ನಾನು ತಪ್ಪು ಮಾಡಿದೆ, ನನ್ನ ಕ್ಷಮಿಸ್ಬಿಡು ಅಂತ ಕೈ ಮುಗಿತಾಳೆ ಕಾವ್ಯ. ಇನ್ನೆಷ್ಟು ಸಲ ಸಾರಿ ಕೇಳ್ತೀಯ ಬಿಡು. ಅತ್ಲಗೆ ನನ್ನ ತಂಗವ್ವನು ಅಳ್ತವಳೆ. ನೀನಾದರೂ ಹೇಳಮ್ಮ. ಇವಳಿಗೆ ಒಬ್ಳು ಸಾರಿ ಹೇಳೋದು ನಿಲ್ಲಿಸ್ತಿಲ್ಲ, ಇನ್ನೊಬ್ಳು ಕಣ್ಣಲ್ಲಿ ನೀರು ನಿಲ್ತಿಲ್ಲ. ಹೀಗೆ ಆದರೆ ಇವಾಗ ನಾನು ಅಳೋಕೆ ಶುರು ಹಚ್ಕೋತೀನಿ. ನಾನು ಅಳೋಕೆ ಶುರು ಹಚ್ಕೊಂಡ್ರೆ ಸುನಾಮಿನೇ ಅಂತಾನೆ ಮಹಾದೇವ. ಎಲ್ಲರೂ ನಗ್ತಾರೆ. ಈಚೆ ಸ್ನೇಹ ಪ್ರೇಮನ ಹತ್ರ ನಾನು ರಾಮ್ನ ಜೈಲಿಗೆ ಹಾಕ್ತೀನಿ, ಅವನು ಕಷ್ಟ ಅನುಭವಿಸೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಪ್ರೇಮ, ಅವನು ಇಲ್ಲ ಅಂತ ಅಂದರೆ ನಿಮ್ಮ ಆಸ್ಪತ್ರೆನೇ ನಡೆಯಲ್ಲ ಅಂತ ಸ್ನೇಹಗೆ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.